ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪಾನಿಪುರಿ, ಸೇವ್ ಪುರಿ, ದಹಿ ಪುರಿನ ಮನೆಯಲ್ಲೇ ಸಿಂಪಲ್ಲಾಗಿ ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಫಸ್ಟು ಪಾನಿ ಮಾಡಲಿಕ್ಕೆ ಏನೇನು ಬೇಕು ನೋಡೋಣ. 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, 2 ಕಪ್ನಷ್ಟು ಪುದೀನ ಸೊಪ್ಪು, 3 ರಿಂದ 4 ಹಸಿಮೆಣಸಿನ್ಕಾಯಿ, ಶುಂಠಿ 2 ಇಂಚು, ಬೆಳ್ಳುಳ್ಳಿ 1-3 ಎಸಳಷ್ಟು, ಜೀರಿಗೆ ಪುಡಿ 1 ಟೀ ಸ್ಪೂನ್, ಬ್ಲ್ಯಾಕ್ ಸಾಲ್ಟ್ ಅಥವಾ ಪಾನಿ ಉಪ್ಪು 1 ಟೇಬಲ್ ಸ್ಪೂನಷ್ಟು, ಆಮ್ಚೂರು ಪುಡಿ 2 ಟೀ ಸ್ಪೂನ್, ಚಾಟ್ ಮಸಾಲ 1 ಟೀ ಸ್ಪೂನ್, ಉಪ್ಪು 1 ಟೀ ಸ್ಪೂನಷ್ಟು, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಈಗ ಸ್ಟಫ್ ಮಾಡಲಿಕ್ಕೆ ಮಸಾಲೆಗೆ ಏನೇನು ಬೇಕು ನೋಡೋಣ. 3 ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ನಷ್ಟು ಒಣಗಿದ ಬಟಾಣಿ ನೀರಲ್ಲಿ ನೆನೆಸಿಟ್ಬಿಟ್ಟು 10 ಗಂಟೆ ಕಾಲ ಬೇಯಿಸಿ ಇಟ್ಕೋಬೇಕು. ಗರಂ ಮಸಾಲ 1 ಟೀ ಸ್ಪೂನ್, ಬ್ಲ್ಯಾಕ್ ಸಾಲ್ಟ್ 1 ಟೀ ಸ್ಪೂನ್, ಚಾಟ್ ಮಸಾಲ 1 ಟೀ ಸ್ಪೂನ್, ಆಮ್ಚೂರು ಪೌಡರ್ 1 ಟೀ ಸ್ಪೂನ್ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಇದು ಪ್ಲೇಟ್ ಮಾಡಲಿಕ್ಕೆ ಏನೇನು ಬೇಕು ನೋಡೋಣ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು, ಸೇವ್, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು, ಸ್ವೀಟ್ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿಟ್ಕೊಂಡಿದ್ದೀನಿ, ಸ್ವೀಟ್ ಚಟ್ನಿ. ಇದು ಪೂರಿಗಳು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಪೂರಿನ ಮತ್ತು ಸ್ವೀಟ್ ಚಟ್ನಿನ ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಓಪನ್ ಮಾಡಿದ್ರೆ ಸಿಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಬ್ಲೆಂಡರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಅರ್ಧದಷ್ಟು ಪೇಸ್ಟ್ನ ಒಂದು ಬೌಲ್ಗೆ ತೆಕ್ಕೊಳ್ಳಿ. ಇದು ಗ್ರೀನ್ ಚಟ್ನಿ ಮಾಡಲಿಕ್ಕೆ. ಸೊ ನೀವು ಬರೀ ಪಾನಿಗಾದರೆ ಬೆಳ್ಳುಳ್ಳಿ ಹಾಕೋದು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಉಳಿದಿರೋ ಅಂಥ ಪೇಸ್ಟ್ನ ಒಂದು ಬೌಲ್ನಲ್ಲಿ ಹಾಕಿ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಳ್ಳಿ. ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಆಮ್ಚೂರು ಪೌಡರ್, ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಕೂಡ ಮಾಡಿ, ನಿಮಗೆ ಉಪ್ಪು ಬೇಕಂದರೆ ಉಪ್ಪು ಹಾಕೋಬೋದು. ಬೆಳ್ಳುಳ್ಳಿ ಹಾಕೋದೇನು ಬೇಕಿಲ್ಲ ಪಾನಿಗಾದರೆ. ಸ್ವಲ್ಪ ಬೂಂದಿ ಹಾಕ್ಕೊಳ್ಳಿ ಮೇಲೆ. ನೆಕ್ಸ್ಟ್ ಸ್ಟಫ್ ಮಾಡಲಿಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ಮ್ಯಾಶ್ ಮಾಡಿದ್ಮೇಲೆ ಸ್ವಲ್ಪ ಚಾಟ್ ಮಸಾಲ ಪುಡಿ, ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಗರಂ ಮಸಾಲ ಮತ್ತು ಇದು ಗ್ರೀನ್ ಚಟ್ನಿ ನಾವು ಮಾಡ್ಕೊಂಡಿದ್ವಲ್ಲ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊ ಗ್ರೀನ್ ಚಟ್ನಿ ಇನ್ನೂ ಸ್ಪೈಸಿ ಆಗಬೇಕಂದ್ರೆ ಒಂದು 4-5 ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು. ಸ್ವಲ್ಪ ನಿಂಬೆಹಣ್ಣು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಪಾನಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 2 ಅಥವಾ 3 ಟೇಬಲ್ ಸ್ಪೂನಷ್ಟು ಪಾನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಮ್ಮ ಸ್ಟಫ್ ಮಸಾಲ ಕೂಡ ರೆಡಿಯಾಗಿದೆ. ಪಾನಿ, ಸ್ಟಫ್ ಮಸಾಲ, ಪೂರಿ ಎಲ್ಲ ರೆಡಿಯಾಗಿದೆ. ಸೊ ಈಗ ಒಂದೊಂದಾಗಿ ಸರ್ವ್ ಮಾಡ್ಕೊಳ್ಳೋಣ. ಫಸ್ಟ್ ಪಾನಿಪುರಿ ಮಾಡ್ಕೊಳ್ಳೋಣ. ಪೂರಿನ ಈ ರೀತಿ ಪೂರಿಗೆ ಫಿಲ್ ಮಾಡ್ಕೊಳ್ಳಿ. ಆಲೂ ಫಿಲ್ ಮಾಡಿದ್ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೇವ್ ಮತ್ತು ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿ ಪಾನಿನ ಹಾಕ್ಕೊಳ್ಳಿ. ಅಷ್ಟೇ, ಸಿಂಪಲ್ ಪಾನಿಪುರಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಸೇವ್ ಪುರಿ ಹೇಗೆ ಮಾಡೋದಂತ ನೋಡೋಣ. ಅದೇ ರೀತಿ ಆಲೂನ ಸ್ಟಫ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಗ್ರೀನ್ ಚಟ್ನಿ. ಮಕ್ಳಿಗಾದರೆ ಗ್ರೀನ್ ಚಟ್ನಿ ಹಾಕೋದೇ ಬೇಡ, ಸ್ವೀಟ್ ಚಟ್ನಿ ಜಾಸ್ತಿ ಹಾಕಬೇಕು. 1 ಸ್ಪೂನಷ್ಟು ಸ್ವೀಟ್ ಚಟ್ನಿ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ಚಾಟ್ ಮಸಾಲ ಪುಡಿ, ಖಾರದ ಪುಡಿ ಬೇಕಿದ್ದರೂ ಹಾಕೋಬೋದು, ಮತ್ತು ಸೇವ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ. ಸೊ ಅಷ್ಟೇ, ಸಿಂಪಲ್ಲಾಗಿ ಸೇವ್ ಪುರಿ ರೆಡಿಯಾಗಿದೆ. ಈಗ ದಹಿ ಪುರಿ ಹೇಗೆ ಮಾಡೋದಂತ ನೋಡೋಣ. ಸೇಮ್ ಪೂರಿಗೆ ಆಲೂನ ಫಸ್ಟ್ ಸ್ಟಫ್ ಮಾಡ್ಕೊಳ್ಳಿ.
ಸ್ಟಫ್ ಮಾಡಾದ್ಮೇಲೆ ಗ್ರೀನ್ ಚಟ್ನಿ ಹಾಕ್ಕೊಳ್ಳಿ. ಸ್ವೀಟ್ ಚಟ್ನಿ ಸ್ವಲ್ಪ ಹಾಕಿದ್ರೆ ಸಾಕು. ಕರ್ಡ್ ಹಾಕ್ಕೊಳ್ಳಿ, ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ ಮತ್ತು ಸ್ವಲ್ಪ ಸೇಬು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ದಹಿ ಹಾಕ್ಕೊಳ್ಳಿ, ಮೊಸರು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸ್ವೀಟ್ ಚಟ್ನಿ ಕೂಡ ಹಾಕ್ಕೊಳ್ಳಿ. ಅಷ್ಟೇ, ದಹಿ ಪೂರಿ ಕೂಡ ರೆಡಿ ಆಯಿತು. ನೋಡಿದ್ರಲ್ಲ, ಮನೆಯಲ್ಲೇ ಸಿಂಪಲ್ಲಾಗಿ ಪಾನಿಪುರಿ, ದಹಿ ಪೂರಿ ಮತ್ತು ಸೇವ್ ಪೂರಿ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.